ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಗುತ್ತಿಗೆ ಕೊಟ್ಟಿದ್ಯಾ? ದಾವಣಗೆರೆ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ಗುಡುಗಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಹಾಗಾದ್ರೆ ಟಿಕೆಟ್ ಗುತ್ತಿಗೆಯನ್ನೇ ಕೊಟ್ಬಿಟ್ಟಿದ್ಯಾ ಅನ್ನುವಂಥದ್ದು. ದಾವಣಗೆರೆಯ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ಗುಡುಗಿರುವಂಥದ್ದು. ಎಸ್ ಕುಟುಂಬ ಬಿಟ್ಟು ಯಾರಿಗೆ ಟಿಕೆಟ್ ಕೊಟ್ರೂ ಗೆಲ್ಲಿಸ್ತೇವೆ. ಲಿಂಗಾಯತರು, ವೀರಶೈವ, ಹಿಂದುಳಿದವರು ಯಾರೇ ಇರಬಹುದು ಟಿಕೆಟ್ ಕೊಡಿ. ಎಸ್ ಫ್ಯಾಮಿಲಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಟಿಕೆಟ್ನ? ಮುಸ್ಲಿಂ ಸಮುದಾಯದಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಕೊಟ್ರೆ ತುಂಬಾ ವ್ಯತ್ಯಾಸ ಆಗೋದಿಲ್ಲ. ನನ್ನ MLC ಮಾಡಿದ್ರೂ ಶಾಸಕ ಆಗೋಕೆ ಬಿಡ್ಲಿಲ್ಲ. ಶಾಸಕರಿಗೆ ಹೆಚ್ಚು ಅನುದಾನ ಸಿಗತ್ತೆ, ಅಭಿವೃದ್ಧಿ ಆಗತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಎಲೆಕ್ಷನ್ ಶುರುವಾಗಿದ್ರೆ ಕಾಮಗಾರಿ ಶುರುವಾಗತ್ತೆ ಅಷ್ಟೇ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಕೆಲಸಗಳು ಆಗಿಲ್ಲ. ನಮಗೆ ಟಿಕೆಟ್ ಕೊಡದಿದ್ರು ಅಹಿಂದ ವರ್ಗಕ್ಕೆ ಕೊಡಿ. ಮುಸ್ಲಿಮರಿಗೆ ಟಿಕೆಟ್ ಕೊಡದಿದ್ರೆ ಸುಮ್ಮನೆ ಇರೋದಿಲ್ಲ. ಚುನಾವಣೆ ಘೋಷಣೆ ಬೆನ್ನಲ್ಲಿ ಕೈನಲ್ಲಿ ಬಂಡಾಯದ ಕೂಗು ಕೇಳಿ ಬರ್ತಿದೆ. ಅಬ್ದುಲ್ ಜಬ್ಬಾರ್ ಗುಡುಗಿರುವಂಥದ್ದು. ದಾವಣಗೆರೆಯ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್. ದಾವಣಗೆರೆಯ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ಗುಡುಗಿರುವಂಥದ್ದು. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಏನಾರ ಗುತ್ತಿಗೆ ಕೊಟ್ಟಿದ್ದೀರಾ? ಎಸ್ ಕುಟುಂಬ ಬಿಟ್ಟು ಬೇರೆದವರಿಗೆ ಟಿಕೆಟ್ ಯಾಕೆ ಕೊಡ್ತಿಲ್ಲ? ಬೇರೆದವರಿಗೆ ಯಾರಿಗೆ ಕೊಟ್ಟರು ಗೆಲ್ಲಿಸ್ತೀವಿ. ಲಿಂಗಾಯತರು ಇರ್ಬೋದು, ವೀರಶೈವ ಇರ್ಬೋದು, ಹಿಂದುಳಿದವರು ಇರ್ಬೋದು, ಯಾರು ಕೊಟ್ಟರು ಗೆಲ್ಲಿಸ್ತೀವಿ. ಆದ್ರೆ ಶಾಮನೂರು ಕುಟುಂಬವನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ. ಮುಸ್ಲಿಂ ಸಮುದಾಯದಲ್ಲಿ ಯಾರಿಗಾರು ಕೊಡಿ. ನನಗೆ ಟಿಕೆಟ್ ಕೊಟ್ರೆ ತುಂಬಾ ವ್ಯತ್ಯಾಸ ಏನಾಗೋದಿಲ್ಲ. ನನ್ನ MLC ಮಾಡಿದ್ರು ಶಾಸಕ ಆಗೋಕೆ ಬಿಡ್ಲಿಲ್ಲ. ಶಾಸಕರಿಗೆ ಹೆಚ್ಚು ಅನುದಾನ ಸಿಗತ್ತೆ, ಅಭಿವೃದ್ಧಿ ಆಗುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ. ಎಲೆಕ್ಷನ್ ಶುರುವಾದ್ರೆ ಕಾಮಗಾರಿ ಶುರುವಾಗತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಕೆಲಸಗಳು ತನಕ ಆಗಿಲ್ಲ. ನಮಗೆ ಟಿಕೆಟ್ ಕೊಡದಿದ್ರು ಹಿಂದುಳಿದ ವರ್ಗ ಕೊಡಿ, ಅಹಿಂದ ವರ್ಗ ಕೊಡಿ, ಬೇರೆ ಯಾರಿಗೆ ಕೊಟ್ಟರು ಕೂಡ ನಾವು ಗೆಲ್ಲಿಸ್ತೇವೆ ಅಂತ ಗುಡುಗಿದ್ದಾರೆ ಅಬ್ದುಲ್ ಜಬ್ಬಾರ್. ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ನಿಮ್ಮಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ ನಮಗೆ ಕೊಡಕ್ಕಾಗಿಲ್ಲ ಅಂದ್ರೆ ಅಹಿಂದ ಸಮಾಜದಲ್ಲಿ ಯಾರು ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಅವ್ರಿಗೆ ಯಾರಿಗಾರು ಕೊಡ್ರಿ, ನಾಯಕರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ವೀರಶೈವರಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ SC ಅವರಿಗೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ. ರಿಸರ್ವ್ ಕ್ಷೇತ್ರ ಅಲ್ಲ, ಇಲ್ಲ, ನಾವು ಜನರಲ್ ಆಗಿ ಗೆಲ್ಲಿಸ್ತೀವಿ. ಅದು ಏನದು ಕಾಂಟ್ರಾಕ್ಟ್? ಅದು ಒಂದ್ ಕಡೆಯಿಂದ ನಮ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೇನು ಈ ಸರ್ತಿ ನಾವು ಏನಾರು ಮಾಡಿ ತಗೊಂಡ್ರೆ ಮುಂದೆ ಯಾರೋ ಒಬ್ರು ಆಗ್ತಾರೆ ಅಂತ ಇಷ್ಟೇ ನಮ್ದು. ಮತ್ತೆ ಏನೇನು ಇಲ್ಲ, ನನಗೇನು ವ್ಯತ್ಯಾಸ ಅಲ್ಲ. ಈ ಚೇರಿಂದ ಆ ಚೇರಿಗೆ ಹೋಗ್ತೀನಿ ಅಷ್ಟೇ, ಈ ಹಾಲಿಂದ ಪಕ್ಕದ ಹಾಲಿಗೆ ಹೋಗ್ತೀನಿ. ಆದ್ರೆ ಡೆವಲಪ್ಮೆಂಟ್ ವಿಚಾರದಾಗೆ ನಮ್ಗೆ MLA ಅಂದ್ರೆ ಏನನ್ನೋದೇ ಗೊತ್ತಾಗಿ ಮಾಡಕೊಳ್ಳಿಲ್ಲ ಅವ್ರು ಇವತ್ತು ತನಕ. ಈಗ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ. MLAಗೆ 1,000 ಕೋಟಿ ರೂಪಾಯಿ ತನಕ ಕೊಡ್ತಾರೆ. ಈಗ ಹೇಳಿದ್ರೆ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಇಷ್ಟು ಒಂದು ಓಟ್ ಕೊಟ್ಟು ನಾವು 30-40 ವರ್ಷದಿಂದ ಬರೀ ರೋಡು ಸಣ್ಣ ಪುಟ್ಟ ಅಂತ ಒಂದು ಕೆಲಸ. ನಮ್ಗೆ ಕಾಲೇಜ್ ಯಾರು ಕೊಡಬೇಕು, ಸ್ಕೂಲ್ ಯಾರು ಕೊಡಬೇಕು, ನಮ್ಮ ಹಾಸ್ಟೆಲ್ ಯಾರು ಕೊಡಬೇಕು, ಹಾಸ್ಪಿಟಲ್ ಯಾರು ಮಾಡ್ಕೊಡ್ಬೇಕು, ನಮ್ಮ ಯಾರೊಬ್ರು ನಮ್ಮ ತಾಯಿ ನಮ್ಮ ತಂಗಿ ಯಾರೊಬ್ರು ಹೆರಿಗೆ ಬಂದ್ರೆ ಯಾರು ಆಟೋ ಸಿಕ್ಕಿಲ್ಲ ಅಂದ್ರೆ ಅವರಲ್ಲಿ ದಾರ್ಯಾಗೆ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರ್ತವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದವರು ನಾವು ಯೋಚನೆ ಮಾಡಿ ಅವ್ರು ಯಾವಾಗ ಮಾಡಬೇಕಾಗಿತ್ತು. ಒಂದು. ಎರಡನೇದು, ಎಲೆಕ್ಷನ್ ಬಂದ್ ಕೂಡಲೇ ಫೌಂಡೇಶನ್ ಸ್ಟೋನ್ಗಳು ಶುರುವಾಗ್ತವೆ. ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ತೀನಿ ಅಂತ ಹೇಳಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಆತನ ಕಲ್ಯಾಣ ಮಂಟಪ ಅಲ್ಲಿ ಬಸವನಗರ್ನಾಗೆ ಎಲೆಕ್ಷನ್ ಅನೌನ್ಸ್ ಹಾಕ್ಬಿಡ್ಲಿ ನಮ್ಮನೆ ಚಾಲು ಅಸಲು ಇವು ಹಾಕೋದು, ಫೌಂಡೇಶನ್ ಹಾಕೋದು. ಡಿಗ್ರಿ ಕಾಲೇಜ್ ಬರ್ತೇವೆ ಅಂತ ಹೇಳಿದ್ರೆ ಈಗ ತನಕ ಡಿಗ್ರಿ ಕಾಲೇಜ್ ಬಂದಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತದೆ ಅಂತ ಹೇಳಿದ್ರೆ ಈಗ ತನಕ ಬಂದಿಲ್ಲ. ಇನ್ನು ನಾವು ಮನುಷ್ಯರಲ್ವ, ನಮ್ಗೇನು ಅಂಥವೆಲ್ಲ ಅವಶ್ಯಕತೆ ಇಲ್ವಾ? ನಮ್ಗೆ ದೇವರ ದಯದಿಂದ ಸಿದ್ದರಾಮಯ್ಯ ಸರ್ಕಾರ ಇದೆ, DK ಶಿವಕುಮಾರ್ ಸಾಹೇಬ್ ಇದ್ದಾರೆ, ನಮ್ಮ ಸರ್ಕಾರ 140 ಶಾಸಕರು ಹೊಂದಿರತಕ್ಕಂಥ ಸರ್ಕಾರ ಇದೆ. ಎಲ್ಲಾ ಸಮಾಜದವರು ನಮ್ಮ ಜೊತೆಗಿದ್ದಾರೆ. ನಾನು ಇವತ್ತೆಲ್ಲಾ ಸಮಾಜದವರ ವತಿಯಿಂದ ನಿಮ್ಗೊಂದು ಮಾತು ಹೇಳ್ತೀನಿ.
ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ನಿಮ್ಮಲ್ಲಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ ನಮಗೆ ಕೊಡಕ್ಕಾಗಿಲ್ಲ ಅಂದ್ರೆ ಅಹಿಂದ ಸಮಾಜದಲ್ಲಿ ಯಾರು ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಅವ್ರಿಗೆ ಯಾರಿಗಾರು ಕೊಡ್ರಿ, ನಾಯಕರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ವೀರಶೈವರಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ ಎಸ್ ಸಿ ಅವರಿಗೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ.